ಕಣ್ಣಪ್ಪ ಲಕ್ಷ್ಮಣನ ಆಗ್ತೀನಿ ಹಾಕ್ಲಾ ಇನ್ನು ಹಾಕ್ಲಾ ನಾವು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ವಿ. ಏನ್ ಕೆಲ್ಸಕ್ಕೆ ಹೋಗ್ತೀವಿ? ಬಿಲ್ಲಿಂಗ್ ಕೊಟ್ಟೆ ತಗೋ. ಏನ್ ಕೆಲಸ ಮಾಡ್ತೀವಿ? ಫ್ಯಾಕ್ಟ್ರಿಗೆ ಹೋಗ್ತೀವಿ. ಎಷ್ಟೊತ್ತಿನಲ್ಲಿ ನಡೆದಿದ್ದು? 7 ಗಂಟೆಲಿ. ಏನಂತ ಹೇಳಿ ನಿಮ್ಮ ಹತ್ರ ಬಂದು? ಏನು ಹೇಳಿಲ್ಲ ಸರ್, ನಮ್ಮ ಪಡಿಗೆ ನಾವು ಹೋಯ್ತಿದ್ದೋ, ಅವ್ರ ಪಡಿಗೆ ಅವ್ರು ಬೈಕ್ ನಿಲ್ಸ್ಕೊಂಡು ನಿಂತಿದ್ರು. ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡಿ ಉಂಡಿಸ್ಕೊಂಡು ಸರ ಕಿತ್ಕೊಂಡಿದ್ವಿ. ಕತ್ತಿಗೆ ಚಾಕು ತೋರಿಸಿ. ಏನೇನು ಅಂದ್ರೆ ಎಷ್ಟು ಗ್ರಾಮ್ ಅಮ್ಮ ಕೊಟ್ಟು ಅದು? ಅದೊಂದು 5 ಗ್ರಾಮ್ ಇರ್ಬೋದು ಸರ್. ತುಂಡಾಗಿದೆ? ತುಂಡಾಗಿದೆ. ಅರ್ಧ ಕಿತ್ಕೊಂಡು ಹೋಗಿದ್ರು? ಅರ್ಧ ಇತ್ತು. ಅವಾಗ ಅದೇನು ನೀವೆಲ್ಲ ಕಿಚ್ಚಾಡದ್ರಂತೆ? ಕಿಚ್ಚಾಡ ಊರವರೆಲ್ಲ ಹಿಡ್ಕೊಂಡು? ಇವಾಗ ಏನಾಗಿದೆ ಪ್ರೆಸೆಂಟ್? ಅವ್ರಿಗೆ ಹಿಡ್ಕೊಟ್ಟಾದ್ಮೇಲೆ ಬಂದು ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಟು ಇಲ್ಲಿಗೆ ಬಂದು ಕಂಪ್ಲೇಂಟ್ ಕೊಟ್ಟು ಹೋದ್ರು. ಪೊಲೀಸ್ನವ್ರಿಗೆ ಒಪ್ಪಿಸಿದ್ದಾರೆ. ತಿರ್ಗಾ ಮತ್ತೆ ಆಂಬುಲೆನ್ಸ್ ಕರ್ಸಿದ್ರು. ಆಂಬುಲೆನ್ಸ್ ಅಲ್ಲಿ ತಗೊಂಡೋಗ್ಬೇಕ ಗ್ಲಾಸ್ ಹೊಡೆದು ಆಂಬುಲೆನ್ಸ್ ಡ್ರೈವರ್ಗೆ ಹಿಂದಗಡೆ ಒಬ್ಬರಿದ್ರು, ಅವ್ರು ಹೊಡೆದ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಅವ್ರು ಹೇಳಿದ್ರು ನಾವು ರೆಸ್ಪಾನ್ಸ್ ತಗೊಂತೀವಿ ಅಂತ ಅಂದ್ರು. ಓಕೆ ಅಂತ ಕಳ್ಸ್ಕೊಟ್ಟು ಅತ್ತೊಂದು ಅರ್ಧ ಕಿಲೋಮೀಟರ್ ಹೋಗಿದ್ದಾರೆ ಅಷ್ಟೇ, ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ನಾಟಕನೇ ಸರ್. ನಾವು ಬಂದಾಗ ಚೆನ್ನಾಗಿ ಕುಂತಿದ್ರು. ಆಮೇಲೆ ಪೊಲೀಸ್ನವ್ರು ಬಂದ್ಮೇಲೆ ಮಲಿಕೊಂಬಿಟ್ರವ್ರು. ನಮಗೆ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ, ಸುಸ್ತಾಗ್ಬಿಟ್ಟದೆ ಅನ್ನೋ ಥರ. ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಹೋಗಿರೋದವ್ರು, ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಅರ್ಧ ಕಿಲೋಮೀಟರ್ ಅಷ್ಟೇ ಹೋಗಿರೋದವ್ರು. ಈಗ ಡ್ರೈವರ್ ಯಾರು ಏನು ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್. ಆಂಬುಲೆನ್ಸ್ ಡ್ರೈವರ್ಗೆ ಹಿಂದೆ ಒಬ್ಬ ಇದ್ದ, ಮುಂದೆ ಒಬ್ರು. ಹಿಂದೆ ಇರೋರ್ನ ಹೊಡೆದೇ ಗ್ಲಾಸ್ ಹೊಡೆದಿದ್ದಾರೆ. ಗ್ಲಾಸ್ ಹೊಡೆದ್ಬಿಟ್ಟು ಹೋಗಿದ್ದಾರೆ ಅಂತ ನಮ್ಗೆ ಹೇಳಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ. ಅಂದ್ರೆ ಅಲ್ಲಿ ಊರಲ್ಲೂ ಹೇಳಿದ್ರು, ತಿರುಗಲ್ ಸ್ಟೇಷನ್ ಅಲ್ಲಿ ಪೊಲೀಸ್ನವ್ರು ಹೇಳಿದ್ರು ತಪ್ಪಿಸ್ಕೊಂಡ್ಬಿಟ್ಟವ್ರೆ ಅಂತ.